ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ತನ್ನದೇ ಆದ ಸ್ಥಾನಮಾನ ಇದೆ. ಇಲ್ಲಿ 3 ಅಂಗಗಳಿರ್ತವೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ಮತ್ತು ಕಾರ್ಯಾಂಗ ತಪ್ಪು ಮಾಡಿದ್ರೆ ನ್ಯಾಯಾಂಗವನ್ನ ಸರಿಪಡಿಸುತ್ತೆ. ನ್ಯಾಯಾಂಗಕ್ಕೆ ಏನಂತ ಇಂಗ್ಲಿಷ್ ನಲ್ಲಿ ಕಸ್ಟಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ಅಂದ್ರ ಸಂವಿಧಾನದ ರಕ್ಷಣೆ ಮಾಡುವಂತ ಒಂದು ಅಂಗ. ಇದರಲ್ಲಿ ಸಾಕಷ್ಟು ವಾದವಾದಗಳು ಸಹಿತ ಬಳಿಗೆ ಏನಾಯ್ತು, ಸಂವಿಧಾನದ ಶ್ರೇಷ್ಠ ಮುಖ್ಯ. ಸಂವಿಧಾನ ಸಂಸತ್ ಚರ್ಚೆ ನಡೆಯಿತು. ಅದರಲ್ಲಿ ಅಂತಿಮವಾಗಿ ಏನಾಯ್ತಂದ್ರ ಸಂವಿಧಾನವೇ ಶ್ರೇಷ್ಠ, ಸಂವಿಧಾನ ಇದ್ದರೆ ಸಂಸತ್ತು. ಸಂವಿಧಾನ ಆಗುತ್ತೆ. ಸಂಸತ್ ರಚನೆ ಆಗುವಾಗ ಸಂವಿಧಾನದ ಮುಖಾಂತರ ನಡೀತಕ್ಕಂಥ ಪ್ರಕ್ರಿಯೆ ಸಂಸತ್ ರಚನೆ ಆಗುತ್ತೆ. ಈ ದೇಶದಲ್ಲಿ ನಡೀತಕ್ಕಂಥ ವರ್ತಮಾನವನ್ನು ನೋಡಿದ್ರೆ ಕೆಲವೊಂದು ಏನು ಈ ಹಿಂದುತ್ವವಾದಿಗಳು ಮತ್ತು ಅದರ ಬೆಂಬಲಿಗರು ಈ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಬಡವರ ಯಾರು ಕೇಳ್ಬೇಕಂತಾರ ಅವರು ಸಂಸತ್ ಬರೋದು ಅದನ್ನೇ ಹೇಳ್ತಾರೆ. ಆದ್ರೆ ಬಹುಜನರು ಅವೆಲ್ಲ ನಾ ಹೇಳಿದ್ವಲ್ಲ, ಅವರೆಲ್ಲ ಬಹುಜನರು ಏನಂದ್ರೆ ಸಂವಿಧಾನಗಳು, ಸಂವಿಧಾನ ಇದ್ರೇ ಸಂಸತ್ ಅಂತ ಒಂದು ಈ ಆಧಾರದಲ್ಲಿ ಈಗ ಸಂವಿಧಾನ ರಚನೆಯಾಗಿ ದೇಶಕ್ಕೆ ಬೇಕಾಗಿತ್ತು. ಆದ್ರೆ ಸಂವಿಧಾನದ ಆಶಯಗಳ ಮೇಲೆ ನಡೀತಾ ಇಲ್ಲ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಮಾನ್ಯ ಶಾಸಕರು ಇಲ್ಲಿದ್ದಾರೆ, ಹೇಳಿದ್ದೆ. ಈಗ ಈಗ ಒಂದು ಮೀಟಿಂಗ್ ದಯಮಾಡಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳಿ. ಇದು ಕಮ್ಯುನಿಕೇಶನ್ ಶಾಸಕ ಅಥವಾ ಯಾವುದೇ ಕಾರಣದಿಂದ ಮೀಟಿಂಗ್ ಅವರು ಸ್ಥಗಿತಗೊಳಿಸಿ ಬಂದಾರ, ಅವರಿಗೆ ದಯಮಾಡಿ ಏನು ಯಾವುದೋ ಹಿಂಗ ಶಾಸಕ ವಿಶೇಷವಾದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ದಯಮಾಡಿ ನಾವು ಹೋಗಬಾರ್ದು, ಹೆಚ್ಚಿಗೆ ಹೇಳ ಬಯಸುವುದಿಲ್ಲ. ಕಾಫಿ ಸೊನ್ನೆ 1000 ಸೊನ್ನೆ ಹುಡುಗರು ಒಂದು ಹಾರಿ ಹಿಂಗಾಗಿ ಸೊನ್ನೆ 1000 ನಮ್ಮೆಲ್ಲ ಈಗ ನೀಲಿ ಬಣ್ಣದ ಶಾಲೆಯನ್ನು ಹಾಕಿಕೊಂಡಿದ್ದೇವೆ. ಆದರೆ ಏನ್ ಹೇಳಬೇಕು, ಹಾಕು ಸಣ್ಣದಾಗ ಮಂದಿಗೆ ಮನಸ್ಸಿಗೆ ಇದು ತಳಹದಿಯನ್ನು ಮನುವಾದ ತಳಹದಿಯನ್ನೇ ಗೊತ್ತಿಲ್ಲ. ನಾವು ಇಲ್ಲೇ ಮತ್ತೆ ಮನುವಾದಿ ಇಲ್ಲಿ ಬಿಡಿ 40 ವರ್ಷದಿಂದ 4 ಪಾರ್ಟಿಕಲ್ಗೆ 4 ಪಾರ್ಟಿಕಲ್ ಸಮಾಜದಲ್ಲಿರುವಂತ ಮುಖಂಡರಿಗೆ ಸಿದ್ಧಾಂತ ಏನು, ಅನುವಾದ ಅಂದ್ರೆ ಏನು? ಈ ದೇಶದಲ್ಲಿ 100 ವರ್ಷಗಳ ಕಾಲ ಅನ್ವದಿಷ್ಟ ಸಂಸ್ಥೆಯಾಗಿದೆ RSS. 100 ವರ್ಷ ಆಚರಣೆ ಮಾಡ್ತೇವೆ. ಅದೆಲ್ಲ ಸಹಕಾರ ನಮ್ಮನ್ನೆಲ್ಲರಿಲ್ಲ, ಅದೆಲ್ಲ ಸಹಕಾರ. ಅದು ದಯವಿಟ್ಟು ನಾನು ಹೇಳ್ತೀನಿ, ನಮ್ಮದೇ ಸಂಗಿಲ್ಲ. ವಾಲ್ಮೀಕಿಯ ರಾಮಾಯಣ ಬೇಕು, ವಾಲ್ಮೀಕಿಯ ರಾಮಾಯಣ ವಾಲ್ಮೀಕಿಯ ರಾಮಾಯಣ ಬೇಕು. ಆದ್ರೆ ವಾಲ್ಮೀಕಿ ಬೇಡ, ಯಾಕಂದ್ರೆ ನೋಡಿ ಇಟ್ಟುಕೊಂಡಲ್ಲ ಇಷ್ಟೇ ಜಗತ್ತಿಗೆ ಇಷ್ಟೇ. ನೀವು ನಮಗೆ ಬೇಕು, ನೀವು ನಮಗೆ ಬೇಕು, ಅದು ನಮಗೆ ಇಲ್ಲ. ಗವಾಯಿಗಳಿಗೆ ಶುದ್ಧ ಅದೊಂದು ನಾವು ತಿಳ್ಕೊಂಡ್ವಿ, ಹೌದು ಗವಾಯಿಗಳಿಗೆ ಅವನಿಗೆ ಅಲ್ಲ. ಅದ್ರ ಹಿಂದೆ ಒಂದು ಭಾವಚಿತ್ರ ಇರುತ್ತೆ. ದೇಶಕ್ಕೆ ಸ್ವತಂತ್ರ ಕೊಡಿಸಿದಂತ ಮಹಾತ್ಮ ಗಾಂಧಿ ಭಾವಚಿತ್ರ ಇರುತ್ತೆ. ಆ ಭಾವಚಿತ್ರಕ್ಕೆ ಆದಂತ ಅವಮಾನ ಇಂಟುಗಳು ನಮ್ಮವರೇ ಅದು ಭಾವಚಿತ್ರ ಯಾವ್ದಿರುತ್ತೆ ಕೋರ್ಟಲ್ಲಿ? ಮಹಾತ್ಮ ಗಾಂಧೀಜಿ ಇರುತ್ತೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರುತ್ತೆ. ಅವರು 100 ವರ್ಷದಿಂದ ನಮ್ಮ ಈ ಸಂವಿಧಾನವನ್ನು ಬೆಳೆಸುತ್ತಾ ಬಂದಿದ್ದಾರೆ. 100 ವರ್ಷದಿಂದ ನಮ್ಮ ಕೆಂಡವನ್ನು ಬೆಳೆಸುತ್ತಾ ಬಂದಿದ್ದಾರೆ, ಎದ್ದು ಬೆಳೆಸುತ್ತಾರೆ. ಆದ್ರೆ ಅವ್ರು ಇರೋದು 2% ಇರುವಂತ ಜನ, 2% ಇರುವಂತ ಜನ. ಮೊನ್ನೆ ಒಬ್ಬರು ಹೇಳುವ ಮಾತೇ ನಮ್ಮ ಮುಖ್ಯವಾದ. ಈ ದೇಶದಲ್ಲಿ ಕಾಂಗ್ರೆಸ್ ಬಗ್ಗೆ ಅಧಿಕಾರಕ್ಕೆ ಬಂದ್ರು, ಈ ದೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೂ, ಈ ದೇಶದಲ್ಲಿ ಕಾಂಗ್ರೆಸ್ ಬಗ್ಗೆ ಆಡಳಿತದಲ್ಲಿ ಇದ್ದರೂ ಸಹಿತ ಆಡಳಿತ ಮಾಡುವಂತ IAS ಅಧಿಕಾರಿಗಳು ಗುರುಕುಲದಲ್ಲಿ ಕಲಿತವರು. ಇವತ್ತು ರಾತ್ರಿ ಹೋಗಿ ಸ್ವಲ್ಪ ಮುಂಚಿನ ಕೈ ವಿಚಾರ ಮಾಡಿ
ಮೇಲೆ ಪ್ರಶ್ನೆ ಮಾಡುತ್ತಾನೆ, ಎಷ್ಟು ಮಂದಿ ಕೋರ್ಸ್ ಕೇಳ್ಕೊಟ್ಟಿದ್ದೀನಿ, ಎಷ್ಟು ಮಂದಿ ಕ್ಲಾಸ್ ಆಗಿರ್ತೀನಿ, ಎಷ್ಟು ಮಂದಿ ವಿದ್ಯಾರ್ಥಿ ಇರ್ತೀನಿ. ಇಲ್ಲ, ಡಾಕ್ಟರ್ ರಾಜೇಂದ್ರ ಸಾಚಾರರು ಉಸ್ಮಾನಿಯಾ ಯೂನಿವರ್ಸಿಟಿ ಹೈದರಾಬಾದಲ್ಲಿ ಕೇಳುವಂತ ಪ್ರಶ್ನೆ, ಈ ರಾಜ್ಯದಲ್ಲಿ ಎಸ್ಟಿಗಳಿಗೆ 20 ಜನರಿಗೆ DC ಮಾಡಬೇಕಂತ ಒಂದು ಆದೇಶ ಬರ್ತದೆ. ಆದ್ರೆ ಅರ್ಜಿ ಸಲ್ಲಿಸುವಂತ ಜನ ಎಷ್ಟು? ಅರ್ಜಿ ಸಲ್ಲಿಸುವಂತ ಜನ ಎಷ್ಟು? ಈ ರಾಜ್ಯದಲ್ಲಿ 20 ಮಂದಿ ಮುಸ್ಲಿಮರಿಗೆ ಆಯಾಸ ಮಾಡಬೇಕಂತ ಅಧಿಕಾರ ಬರ್ತದೆ. ಅರ್ಜಿ ಸಲ್ಲಿಸಲಿಕ್ಕೆ ಯಾರು ಎಷ್ಟು? ಇಲ್ಲ, ಖಂಡಿತವಾಗಿಲ್ಲ. ಅದಕ್ಕಾಗಿ ನಾನು ನಿಮ್ಮೆಲ್ಲರೂ ಕೇಳಿಕೊಟ್ಟೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಒಂದು ಕೊನೆಯ ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು, ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು, ಸಿಡಿದತ್ತರೆ ನಿಮ್ಮದು, ಸಿಡಿದತ್ತರೆ ನಿಮ್ಮದು. ಬುದ್ಧ ಬಸವ ಅಂಬೇಡ್ಕರ್ ನಮ್ಮ ಹನುಮಂತರಲ್ಲಿ ಸ್ಮರಿಸಿಕೊಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಗಣಿತ ಸಾಧನೆಗೆ ವಿವಿಧ ಎಲ್ಲ ಸಾಮಾಜಿಕ ಪರವಾಗಿರುವಂತಹ ಸಂಘಟನೆಯೊಂದಿಗೆ ಇಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಗವಾಯಿಯವರ ಅವರ ಪೀಠಕ್ಕೆ ಮತ್ತು ಒಳ್ಳೆಯಾದ ಭಾರತದ ಪವಿತ್ರವಾದ ಗ್ರಂಥ ಸಂವಿಧಾನ, ಆ ಸಂವಿಧಾನಕ್ಕೆ ಅಪಚಾರವನ್ನ ಎಸಗಿರುವಂತ ಶತ್ರುವನ್ನ ಕೂಡಿದಂತ ಕಿಶೋರ್ ಅವರ ವಿರುದ್ಧ, ಈ ಒಂದು ಸನಾತನ ಧರ್ಮದ ವಿರುದ್ಧ, ಮನವಾದಿಗಳ ವಿರುದ್ಧ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂತ ನಮ್ಮೆಲ್ಲರ ಹಿರಿಯರು, ಈ ಸಂಸತ್ತಿನ ಅಧ್ಯಕ್ಷರು ಆತ್ಮೀಯರಾದಂತಹ ಶರಣಪ್ಪಣ್ಣ ಅಂಬಾಳ್ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೆಂಬಲವನ್ನು ಸೂಚಿಸಿ ಸಂವಿಧಾನದ ಪರ, ಪ್ರಜಾಪ್ರಭುತ್ವದ ಪರ ಮಾತನಾಡಿದಂತಹ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದಂತಹ ಆಲ್ಹಾಜ್ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ಹಾಗೂ ಉಪಸ್ಥಿತರಿರುವಂತಹ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತಹ ನಮ್ಮ ಹಿಂದಿನ ಬ್ಲಾಕ್ನ ಅಧ್ಯಕ್ಷರಾದಂತಹ ವಿಜಯ ಮಾತೇಶ್ ಗಜನಚೂರಿ ಅವರು ಹಾಗೂ ಉಪಸ್ಥಿತಿರುವಂತಹ ಎಲ್ಲ ನಗರಸಭೆಯ ಸದಸ್ಯರು ಹಾಗೂ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ ಹಾಗೂ ನಮ್ಮ ಹಿಕ್ಕಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಅಬ್ದುಲ್ ರಜಾಕ್ ಖಟ್ಗಾರ್ ಅವರು ಹಾಗೂ ನಮ್ಮ ಹಿಕ್ಕಲ್ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಅಂಬರೀಶ್ ಪವಾರ್ ಅವರು ಹಾಗೂ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಮತ್ತೊಂದು ಕುರಿತು ಈ ದೇಶದ ವಿರೋಧಿಗಳು, ಈ ದೇಶದಲ್ಲಿ ಏನು ಸನಾತನ ಧರ್ಮ ಅಂತ ಹೇಳ್ಕೊಂಡು ಮನವಾದಿಗಳು ಇವತ್ತು ದೇಶದ ಪವಿತ್ರವಾದ ಗ್ರಂಥ ಸಂವಿಧಾನದ ಬಗ್ಗೆ ಅವರಿಗೆ ಅರಿವಿಲ್ಲಾಗಬಹುದು. ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಅಂತ ಒಂದು ಸಂವಿಧಾನದಲ್ಲಿ ಅತ್ಯಂತ ಶ್ರೇಷ್ಠ ಒಂದು ಪೀಠ ಅಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಅಂತ ನಾನು ಭಾವಿಸ್ತೀನಿ. ಇವತ್ತು ಆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿಗಳು ಅವರಿಗೆ ಎಷ್ಟು ಗೌರವ ಇದೆ ಆ ಸ್ಥಾನಕ್ಕೆ, ವ್ಯಕ್ತಿಗಲ್ಲ ಇದೆ ಆ ಸ್ಥಾನಕ್ಕೆ. ಅದು ಸಂವಿಧಾನಾತ್ಮಕವಾಗಿ ಬರುವಂತ ಒಂದು ಹುದ್ದೆ. ಆ ಹುದ್ದೆಗೆ ಎಷ್ಟು ಅಪಮಾನವನ್ನು ಎಸೆದು, ಸುಳ್ಳು ಎಸೆದು ಇವತ್ತೇನು ಕಿಶೋರ್ ಅವರು ಇವತ್ತು ಅಪಮಾನವನ್ನು ಮಾಡಿದ್ದಾರೆ. ಬಹುತೇಕ ನಮ್ಮ ದೇಶ ಇವತ್ತು ಕಳೆದ 78 ವರ್ಷದ ಒಂದು ಸ್ವಾತಂತ್ರ್ಯವನ್ನು ನಾವು ಸಂಭ್ರಮದಿಂದ ಜಾತ್ಯಾತೀತ ತಳಹಾದಿದ್ದೇವೆ. ಈ ದೇಶ, ಇದು ಸಂವಿಧಾನ ಒಂದು ಜಾತ್ಯಾತೀತ ತಳಹಾದಿಗಳ ರೀತಿ ರಚಿಸಲಾಗಿದೆ. ಆ ಜಾತ್ಯಾತೀತ ತಳಹಾದಿಯನ್ನ ಒಪ್ಪದಂತ ನಾವು ಮಾಡಿಲ್ಲ. ಕೆಲವಷ್ಟು ಮನುವಾದಿಗಳು ಈ ಸನಾತನ ಧರ್ಮವನ್ನು ಒಪ್ಪಿಕೊಂಡು ಇಂತಹ ಅಪಚಾರವನ್ನ, ಅವಮಾನವನ್ನ ಒಬ್ಬ ದೇಶದ ಪ್ರಜೆಯಾಗಿ ಆ ದೇಶಕ್ಕೆ ಮಾಡುವಂತವರು ಇವರು ನಿಜವಾದ ದೇಶದ್ರೋಹಿಗಳು ಅನ್ನೋ ಮಾತನ್ನು ನಾವು ಒತ್ತಿ ಹೇಳಬೇಕಾಗುತ್ತೆ.
ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಮೂರ್ತಿಗೆ ಮತ್ತು ಒಂದು ಗುರಿಯಾಗಿ ಕಾರಣದಿಂದ ಅವರ ಮೇಲೆ ಸಿಂಹದ ಹೆಸರು ಮತ್ತು ಅಪಮಾನದ ಹೆಸರು ಕೂಡ ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಮಾಡುವಂತ ಕೇಂದ್ರ ಸರ್ಕಾರ ಇವತ್ತು ಅವರ ಮೇಲೆ ಏನೋ ಕ್ರಮವನ್ನು ಜರುಗಿಸದೆ ಯಾವುದೇ ಮುಖದ್ದಮೆಯನ್ನು ದಾಖಲೆ ಮಾಡದೆ ಇದುವರೆಗೂ ಸುಮ್ಮನೆ ಕೂತಿದ್ದನ್ನು ನೋಡಿದ್ರೆ ನೀವು ಈ ದೇಶದ ಸಂವಿಧಾನದ ಪರವಾಗಿಲ್ಲ, ಪ್ರಜಾಪ್ರಭುತ್ವದ ಪರವಾಗಿಲ್ಲ, ಜಾತ್ಯತೀತ ಕಳವಾದಿಗಳ ಪರವಾಗಿಲ್ಲ, ಇವರು ಸನಾತನ ಧರ್ಮ ಬಲವಾದಿಗಳ ಪರವಾಗಿ ಹೋಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಾವು ಕಾಣುತ್ತಾ ಇದ್ದೇವೆ. ಆದ ಕಾರಣ ಇವತ್ತು ನಾವು ಧಿಕ್ಕರಿಸ್ತೀವಿ, ಖಂಡಿಸ್ತೀವಿ. ಈ ವ್ಯವಸ್ಥೆಯನ್ನು ನೀವು ಹೊರ ಹಾಕಬೇಕು. ಇವತ್ತು ಈ ದೇಶದಲ್ಲಿ ಮನೆಗಳೇ ನಮ್ಮ RSS ಸ್ವಯಂ ಸೇವಕ ಸಂಘಟನೆ ಅಂತ ಹೇಳ್ತಾರೆ. 3 ವರ್ಷ ಆಯ್ತು ಅಂತ ಆಚರಣೆಯನ್ನು ಮಾಡಿದ್ವಿ. ನಾವು ಹೇಳಿಕೆ ಮುಖಾಂತರ RSS ಮುಖ್ಯಸ್ಥರಿಗೆ RSS ಸಂಘಟನೆಗೆ ಕೇಳ್ತೀವಿ, 3 ವರ್ಷ ನೀವು ಇವತ್ತು ಸಂಭ್ರಮವನ್ನು ಮಾಡಿದ್ವಿ, 3 ವರ್ಷದ ಸಾಧನೆ ಎನ್ನುವುದನ್ನು ಕೂಡ ಬಿಡುಗಡೆ ಮಾಡಬೇಕಾಗುತ್ತೆ. ಈ ದೇಶಕ್ಕಾಗಿ ನಿಮ್ಮ ಕೊಡುಗೆ, ಈ ದೇಶಕ್ಕಾಗಿ ನೀವು ಏನು ಮಾಡಿದರು, ಈ ಮನವಾದರು ಈ ಒಂದು ಸನಾತನ ಧರ್ಮದ ಹಿನ್ನೆಲೆ ಇರುವಂತಹ ಒಂದು ಸಂಘಟನೆ ಅಂದ್ರೆ ಅದು RSS ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಸಂಘಟನೆ ಹೇಳಬೇಕಾಗುತ್ತೆ. ಅದಕ್ಕೆ ನಮ್ಮ ಉಸ್ಮಾನ್ಗಳು ಹೇಳ್ತಾ ಇದ್ರು, ಇವತ್ತು ಈ ದೇಶದಲ್ಲಿ ಅವರು ಒಂದು ಸಂವಿಧಾನ ವಿರೋಧ ಮಾಡ್ತಾರೆ, ಒಂದು ದಲಿತರನ್ನು ಕೂಡ ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಅಲ್ಪಸಂಖ್ಯಾತರನ್ನು ಈ ದೇಶದಲ್ಲಿ ನಿರಂತರವಾಗಿ ಮನವಾದಿಗಳು ಮಾತಾಡ್ತಾ ಇದ್ದಾರೆ. ಅದರ ಜೊತೆಗೆ ದಲಿತರನ್ನು ಕೂಡ ಮುಖ್ಯವಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಮಹಾತ್ಮ ಗಾಂಧೀಜಿಯವರನ್ನ ನಾವು ರಾಷ್ಟ್ರಪಿತಾಮ ಅಂತ ಇಟ್ಕೊಳ್ತೀವಿ. ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತಾಮ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ತುಂಬ ಭಕ್ತಿಯನ್ನು ಹಾಕುವುದು, ತಮ್ಮ ಭಕ್ತಿಯನ್ನು ಕೂಡ ಬಿಟ್ಟು ಶ್ರೀಮಂತರ ಮನದಲ್ಲಿ ಜನಿಸಿದಂತ ವ್ಯಕ್ತಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತುಂಬ ಭಕ್ತಿಯನ್ನು ಹಾಕಿಕೊಂಡು ಬೀದಿ ಎಂದು ಏನು ಅನೇಕ ದೇಶದ ಪರವಾಗಿ ಹೋರಾಟಗಳನ್ನ ಸಂಘರ್ಷಗಳನ್ನ ಇವತ್ತು ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ರಲ್ಲ, ಅವರೆಲ್ಲ ಇವತ್ತು ಮುಂದಿಟ್ಟುಕೊಂಡಾಯ್ತು ಸ್ವಾತಂತ್ರ್ಯ ಸಿಕ್ಕದಂತೆ. ಅದಕ್ಕೆ ಬ್ರಿಟಿಷರಿಗೆ ಇದು ಸುಮಾರು 100-200 ವರ್ಷಗಳ ಕಾಲ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನೀಡಿತ್ತು. ಅದರಲ್ಲಿ ಪ್ರಮುಖ ಮುಖ್ಯಸ್ಥರಾದಂತಹ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಚುಕ್ಕೆ ಒಂದು ಇಷ್ಟಿನ ಭಾವ ಆಗಲಾರ್ದಂಗ ಅವರಿಗೆ ಹೇಳ್ಕೊಂಡು ಸ್ವಾತಂತ್ರ್ಯ ಕೊಟ್ಟಿದ್ವಿ. ಆದ್ರೆ ಸ್ವಾತಂತ್ರ್ಯ ಸಿಕ್ಕು ಕೇವಲ ಒಂದು ವರ್ಷದ ಅವ್ರನ್ನ ಭಾರತೀಯ ಇಟ್ಕೊಂಡ್ರನ್ನ ಇದು ಸರಿಯಾದ ಮಾತನ್ನು ಇವತ್ತು ಬ್ರಿಟಿಷರು ಕೇಳಿದಂತ ವಿಷಯ. ಇದು ಯಾಕೆ ಮಹಾತ್ಮ ಗಾಂಧೀಜಿ ಕೊಂಡೆ ಅನ್ನೋದನ್ನು ಮುಖ್ಯವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಅವರ ಮೇಲೆ ಒಂದು ಬಾರಿ ಅಲ್ಲ, ಸ್ವಾತಂತ್ರ್ಯ ಸಿಕ್ಕ ನಂತರ 7 ಬಾರಿ ಅವರ ಮೇಲೆ ಅವರಿಗೆ ಹತ್ಯೆ ಮಾಡಬೇಕು ಅಂತ ಪ್ರಯತ್ನ ನಡೀತು. ಎದಕ್ಕೆ ಪ್ರಯತ್ನ ನಡೀತು? ಯಾರಿಗೋಸ್ಕರ ಒಂದು ಹಿರಿಯ ಸಾಂಸ್ಕೃತಿಕವನ್ನು ಮಾತನಾಡಿದ ಅಂತಂದ್ರೆ ಸ್ವಾತಂತ್ರ್ಯ ಮಾತಾಡುವಂತಹ ಮಾತುಗಳು ಇವತ್ತು ಎಲ್ಲ ಜಾತಿ ಜನಾಂಗಗಳನ್ನ ಗೌರವಿಸಿ ಒಂದುಗೂಡಿಸಿ ಅದರಲ್ಲಿ ವಿಶೇಷವಾಗಿ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವತ್ತು ಹೇಳಿತ್ತು ದಲಿತರು ಇವತ್ತು ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ದಲಿತರು ಎಲ್ಲಿ ಕೂಡ ಪರವಾನಗಿ ಮಾಡಬೇಕು, ಪ್ರವೇಶ ಮಾಡೋಂಗಿಲ್ಲ ಅಂದಾಗ ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿಯವರು ದಲಿತರನ್ನ ಇವತ್ತು ಎಲ್ಲ ಸನಾತನ ಧರ್ಮದ ಈ ದೇವಸ್ಥಾನಗಳಿಗೆ ಪ್ರವೇಶವನ್ನು ಕೊಡಿಸಿದಂತೆ ಅವರು 7 ಬಾರಿ ಇವತ್ತು ಹತ್ತಿರ ಪ್ರಯತ್ನ ಮಾಡಿತ್ತು. ಕೊನೆಗೆ RSS ಸಂಘಟನೆಯ ಒಬ್ಬ ಸ್ವಯಂ ಸೇವಕ ದೇಶ ಅವರನ್ನು ಕೊನೆಗೆ ದುಡ್ಡಿಟ್ಟುಕೊಂಡು ಮೂಲವಾಗಿ ಇವತ್ತು ಬಹಳ ಅರ್ಥಪಡ್ತಾರೆ ಜನರಿಗೆ. ಯಾಕೆ ಅವ್ರ ಮೇಲೆ ಹಲ್ಲೆ ಮಾಡಲಾತು, ಯಾಕೆ ಅವ್ರನ್ನ ಕೊಲೆ ಮಾಡಲಾತು, ಅವ್ರು ಯಾಕೆ ದುಡ್ಡಿಟ್ಕೊಂಡು ಅಂದ್ರೆ ದಲಿತರನ್ನ ಸಮಾನತೆಯನ್ನು ಕೋರಿ ಇವತ್ತು ಮುಂದಿನ ಮಸ್ಜಿದಿಗೆ ಎಲ್ಲ ರೀತಿ ಪ್ರವಾಸಗಳ ಕೊಟ್ಟಿದ್ದ ಅವರನ್ನು ಹತ್ಯೆ ಮಾಡಲಾಯ್ತು ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಆದ ಕಾರಣ ಇವತ್ತು ಈ ಮನವಾದಿಗಳು, ಈ ಸನಾತನವಾದಿಗಳು ಇವತ್ತು ಈ ದೇಶವನ್ನ ಈ ದೇಶವನ್ನು ವಿಭಾಗ ಮಾಡಬೇಕು.
ಅನ್ನೋ ಒಂದು ಹುನ್ನಾರದಿಂದ ಇಂತಹ ವ್ಯವಸ್ಥೆ ನಡೆಸಿದ ಮಿಸ್ಟರ್ ಅಡ್ವೊಕೇಟ್ ಕಿಶೋರ್ ಅವರು ಅಲ್ಲಿ ಶೂವನ್ನು ಎಸೆದಿ ಸುಮ್ಮನೆ ಬರ್ಲಿಲ್ಲವ, ಹೊರಗಡೆ ಬಂದು ಜೈ ಸನಾತನ ಧರ್ಮ ಅಂತ ಹೇಳಿ ಘೋಷಣೆಯನ್ನು ಕೂಡಿದಂತ ಒಬ್ಬ ನೀಚ ಲಫಂಗ ದೇಶದ್ರೋಹಿ ಯಾರು ಅಂದ್ರೆ ಅದು ಕಿಶೋರ್ ಅಂತ ಒಬ್ಬ ನ್ಯಾಯವಾದಿಗಳು ಅನ್ನೋ ಮಾತನ್ನು ನಾವು ಹೇಳಬೇಕಾಗತ್ತೆ. ಅದಕ್ಕೆ ಬಂಧುಗಳೇ, ಇದು ಕೇವಲ ಒಂದು ಸಮುದಾಯ ಸೇರಿ ಇವತ್ತು ಈ ಹೋರಾಟಗಳು ನಡೀಬಾರ್ದು. ವಿಜಯ ಮಾತೇಶ್ ಗದ್ದೆಗಿರಿ ಅವರು ಹೇಳಿದ ಹಾಗೆ ಭಾರತ ದೇಶದ ಪ್ರಜೆ ಅನಿಸಿಕೊಂಡಿರುವಂತಹ ನಾವೆಲ್ಲ ಪ್ರತಿಯೊಬ್ಬ ಪ್ರಜೆ ಈ ಒಂದು ವಿರೋಧ ಇವತ್ತು ಖಂಡನೆಯನ್ನ ಮಾಡಬೇಕು, ಇದರ ವಿರೋಧಿಸಿ ಧಿಕ್ಕರಿಸಬೇಕು. ಇದಕ್ಕೆ ಇಷ್ಟಕ್ಕೆ ಸುಮ್ಮನೆ ಕೂಡಬಾರ್ದು, ಕೇವಲ ಪ್ರತಿಭಟನೆ ಮಾಡುವ ಫಲ ಸಿಗೋದಿಲ್ಲ. ಇದು ಒಂದು ಹಂತಕ್ಕೆ ಬರಬೇಕು. ಈ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡುವಂತವರು ಈ ಸನಾತನ ಧರ್ಮ, ಈ ಏನು ಸ್ವಯಂ ಸೇವಕ ಸಂಘಟನೆ ಇದೆ ರಾಷ್ಟ್ರದಲ್ಲಿ 100 ವರ್ಷಗಳ ಕಾಲ ಏನು ನಾವು ಬಹಳಷ್ಟು ಮಾಡಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಪಂಚಾಯತ್ ರಾಜ್ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಒಂದೇ ಹೇಳಿದ್ರು, 100 ವರ್ಷದ ಸಾಧನೆ ಏನಂದ್ರೆ ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಅರ್ಧ ಚೇಟಿ ಇದ್ದಿದ್ದನ್ನ ಫುಲ್ ಪ್ಯಾಂಟ್ ಮಾಡಿದ್ರು. ಅದು ಒಂದೇ ಅವರ ಸಾಧನೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವ್ರು ಮಾಡಿದ್ದು ಒಂದೇ, ಅರ್ಧ ಹಾಫ್ ಚೇಟಿ ಇತ್ತು, ಅದ್ರ ಫುಲ್ ಚೇಟಿ ಮಾಡಿ ನರೇಂದ್ರ ಮೋದಿ ಬಂದು ಇದೇ ಇವ್ರ ಸಾಧನೆ. ಇವ್ರ ಸಾಧನೆ RSS ಸಾಧನೆ ಒಂದೇ. ನಾವು ಹಿಂದೂಗಳ ವಿರೋಧಿ ಅಲ್ಲ, ನಾವು ಯಾವುದೇ ಧರ್ಮ ಯಾವುದೇ ಜಾತಿ ವಿರುದ್ಧ ಮಾತಾಡ್ತಾ ಇಲ್ಲ. ಆದರೆ ಇವರು ಸಂಘಟನೆಯವರು ಮಾಡುತ್ತಿರುವಂತ ಕೆಲಸ ಏನಂದ್ರೆ ಇವತ್ತುವರೆಗೂ ಅವರ ರಾಷ್ಟ್ರ ಧ್ವಜದ ಮೇಲೆ ಗೌರವ ಇಲ್ಲ. ಅವರು ತಮ್ಮ ಇವತ್ತು ಸಂಘಟನೆ ನಾಗ್ಪುರ ಅಲ್ಲಿ ಹೆಡ್ ಕ್ವಾರ್ಟರ್ ಇದೆ, RSS ಹೆಡ್ ಕ್ವಾರ್ಟರ್, ಅಲ್ಲಿ ಹೋಗಿ ನೋಡ್ರಿ ಅವರು ಕೇಸರಿ ಧ್ವಜ ಹಾರಿಸ್ತಾರೆ. ಭಾರತ ದೇಶದ ಧ್ವಜ ಹೇಳುತ್ತೆ ಕೇಸರಿ ಬಿಳಿ ಹಸಿರು, ಈ ಧ್ವಜವನ್ನು ಹಾರಿಸೋದು ಬಿಟ್ಟು ಇವರು ಕೇಸರಿ ಧ್ವಜವನ್ನು ಹಾರಿಸಿಕೊಂಡು ಹೇಳ್ತಾರೆ. ಅಂದ್ರೆ ಇವರು ದೇಶ ಭಕ್ತರಲ್ಲ, ದೇಶ ಪ್ರೇಮಿಗಳಲ್ಲ. ಈ ಸ್ವಯಂ ಸೇವಕ ಸಂಘಟನೆ ದೇಶ ವಿರೋಧಿ ಸಂಘಟನೆ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇಂತಹ ಎಲ್ಲ ಘಟನೆಗಳು ಈ ದೇಶದಲ್ಲಿ ನಡೆಯೋದಕ್ಕೆ ಕಾರಣವೇ ಈ RSS ಅನ್ನೋದನ್ನು ಕೂಡ ನಾವು ಅರಿವು ಇಟ್ಕೋಬೇಕಾಗಿದೆ. ಆದ ಕಾರಣ ಬಂಧುಗಳೇ, ನಾವೆಲ್ಲರೂ ಪ್ರಜೆಗಳಾದಂತಹ ಭಾರತ ದೇಶದ ಪ್ರಜೆಗಳು ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿ ಜನಿಸಿರ್ಬೋದು. ನಾವು ಇಂತಹ ಘಟನೆ ನಡೆದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ವಿರೋಧವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ಸಂವಿಧಾನದ ಚೌಕಟ್ಟಲ್ಲಿ ಇರುವಂತಹ ಪ್ರಜೆಗಳು. ಆ ಸಂವಿಧಾನಕ್ಕೆ ಇವತ್ತು ಅಪಮಾನ ಆದಂತಹ ಸಂದರ್ಭದಲ್ಲಿ ನಾವು ಯಾರು ಕೂಡ ಸುಮ್ಮನೆ ಕೂಡಬಾರ್ದು, ನಾವು ಧಿಕ್ಕರಿಸಿ ಖಂಡಿಸಬೇಕು. ಇದನ್ನ ಖಂಡಿಸ್ತೇವೆ, ಇಷ್ಟೇ ಬಿಡೋದಿಲ್ಲ. ಅವರಿಗೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿತೆ ಅನ್ನೋದನ್ನು ಕೂಡ ನಾವು ಎಚ್ಚರಿಕೆ ಗಂಟೆಯನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಒಂದು ಸಂಘಟನೆಯನ್ನ ನಮ್ಮ ಶರಣಪ್ಪಣ್ಣ ಅಂಬೇಡ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಕೂಡಿ ನಾವು ಅವ್ರನ್ನ ಧಿಕ್ಕರಿಸಿದ್ದೀವಿ. ಇದೇ ರೀತಿ ದೇಶದ ಬಗ್ಗೆ, ದೇಶದ ವಿಚಾರ, ಸಂವಿಧಾನದ ಬಗ್ಗೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ನಿಲ್ಲುವಂತ ಕೆಲಸ ಆಗಬೇಕು ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಪ್ರತಿಭಟನೆಗೆ ಇವತ್ತು ಸಂಪೂರ್ಣವಾದ ಬೆಂಬಲವನ್ನ ನಾನು ಸೂಚಿಸಿ, ನಾವೆಲ್ಲ ಕೂಡಿ ಒಂದಾದ ತಾಯಿಯ ಮಕ್ಕಳಾಗಿ ಭಾರತೀಯರಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ದೇಶವನ್ನು ಕಟ್ಟೋಣ, ಈ ದೇಶವನ್ನ ರಕ್ಷಣೆ ಮಾಡೋಣ, ಸಂವಿಧಾನವನ್ನ ಉಳಿಸೋಣ ಅನ್ನೋ ಮಾತನ್ನು ಕೂಡ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಎಲ್ರಿಗೂ ನಮಸ್ಕಾರ. ಈ ಒಂದು ಮನವಿ ಮಾನ್ಯ ರಾಷ್ಟ್ರಪತಿಗಳಿಗೆ ಅಡ್ರೆಸ್ ಇದೆ. ಸೊ ಈ ಮನವಿಯಲ್ಲಿ ಇರುವಂಥ ಅಂಶಗಳನ್ನು ನಾನು ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಮನವಿನ ರಾಷ್ಟ್ರಪತಿಗಳಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಧನ್ಯವಾದ.